ಈ ಮಹಿಳೆಯರಿಗೆ ಒಂದು ಆತಂಕ ಎದುರಾಗಿದೆ ಸರ್. ಏನು ಅಂದರೆ ಮತ್ತೆ ಬಂದು ಅರ್ಜಿ ಹಾಕಬೇಕು, ಕೆಲವ್ರದ್ದು ಕಟ್ ಆಗ್ತದೆ, ಆಮೇಲೆ ಟೈಮ್ ಹಿಡಿಯುತ್ತೆ, ಅಷ್ಟೊತ್ತಿಗೆ ಅವಧಿನೇ ಆಗೋಗುತ್ತೆ ಅನ್ನೋ ಒಂದು ಆತಂಕ ಸರ್ ಎಲ್ಲರಿಗೂ. ಇದು ಪಾಪ ನಿಮ್ಮ ಪ್ರಶ್ನೆ ಅಲ್ಲ. ವಿರೋಧ ಪಕ್ಷದವರು ನಾವು ಈ 5 ಗ್ಯಾರಂಟಿ ಅನೌನ್ಸ್ ಮಾಡಿದಾಗಲೇ ಮಹಾನ್ ನಾಯಕರಾದಂಥ ಮೋದಿಯವರೇ ಈ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಬರಲ್ಲ, ರಾಜ್ಯ ದಿವಾಳಿ ಆಗುತ್ತೆ ಅಂತ ಇನ್ನೂ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡಿದರು. ಆದರೆ ಅವರು ಮಾತು ಕೊಟ್ಟಂಥ ಮಾತುಗಳನ್ನ ಯಾವುದೋ ನಡೆಸ್ಕೊಳ್ಳದೇ ಇದ್ದರು, ನಮ್ಮ ಬಗ್ಗೆ ಆ ರೀತಿ ಮಾತಾಡಿದರು. ಆದರೆ ಈ ರಾಜ್ಯದ ಅಂದಿನ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅಂದಿನ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯನವರು ಜನತೆಗೆ ಭರವಸೆ ಕೊಟ್ಟು ನಾವು ಚೆಕ್ ಮೂಲಕ ಇಬ್ಬರು ಸಹಿ ಮಾಡಿ ನಾವು 5 ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ ಮೇಲೆ ಮೊದಲನೇ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಿ ಜಾರಿಗೆ ತಂದಿದ್ದ ಕೀರ್ತಿ ಕರ್ನಾಟಕ ರಾಜ್ಯದ್ದು. ತಂದ ಮೇಲೆ ಇಲ್ಲಿ 29 ಕಂತುಗಳನ್ನು ನಾವು ಕೊಟ್ಟಿದ್ದೇವೆ ಗೃಹಲಕ್ಷ್ಮಿ ಒಳಗೆ. ಇನ್ನು ಅನ್ನಭಾಗ್ಯನೂ ಚೆನ್ನಾಗಿ ನಡೀತಾ ಇದೆ. ಬಸ್ಸಲ್ಲಂತೂ 600 ಕೋಟಿ ಟ್ರಿಪ್ಸ್ ಆಗಿದೆ. ಇಡೀ ಪ್ರಪಂಚದಲ್ಲೇ ಮಹಿಳೆಯರು ಈ ರೀತಿ ಓಡಾಡಿರೋದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ದಾಖಲೆ ಆಗಿದೆ. ಇನ್ನು ನಮಗೆ ಗೃಹ ಜ್ಯೋತಿ ಒಳಗೆ ಮನೆಗೆ 200 ಯೂನಿಟ್ ಕರೆಂಟ್ ಕೂಡ ಇವತ್ತು ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ. ಇನ್ನು ನಮ್ಮ ಯುವಕರಿಗೆ ಪಾಪ BJP ಹೇಳಿದರು, ನಾವು ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಇದ್ದರು. ಉದ್ಯೋಗ ಕೊಡಲಿಲ್ಲ. ನಾವಾದರೂ ಉದ್ಯೋಗ ಭತ್ಯೆ ರೀತಿಯಲ್ಲಿ ಗ್ರ್ಯಾಜುಯೇಟ್ಸ್ಗೆ 3,000, ಅಂಡರ್ ಗ್ರ್ಯಾಜುಯೇಟ್ಗೆ 1,500 ಕೊಡ್ತಾ ಇದ್ದೇವೆ ನಿರಂತರವಾಗಿ. ಇಲ್ಲಿವರೆಗೂ 1,39,000 ಕೋಟಿ, ಇದು ಸಾಮಾನ್ಯ ಅಲ್ಲ, 1,39,000 ಕೋಟಿಯನ್ನು DBT ಮೂಲಕ ಮಧ್ಯವರ್ತಿ ಇಲ್ಲದೆ ಮತ್ತು ಲಂಚವಿಲ್ಲದೆ ನೇರವಾಗಿ ಮನೆಗೆ ತಲುಪಿರುವಂಥ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು. ಕನಿಷ್ಠ ಒಂದು ಮನೆಗೆ ಈ 5 ಕಾರ್ಯಕ್ರಮ ಸಿಗುತ್ತೆ ಅಂದರೆ 6,000 ಸಾವಿರ ಆಗುತ್ತೆ. 4 ಆದರೂ ಯುವ ನಿಧಿಯನ್ನು ಸ್ವಲ್ಪ ಕಡಿಮೆ ಇದ್ದರೂ ಈ 4ರಲ್ಲಿ ಒಂದು ತಿಂಗಳಿಗೆ 5,000 ರಿಂದ 6,000 ರೂಪಾಯಿ ಖಂಡಿತ ಒಂದು ಮನೆಗೆ ಸಿಗ್ತಾ ಇದೆ. ಇದು ಇಡೀ ಪ್ರಪಂಚದಲ್ಲೆಲ್ಲ ಭಾರತದಲ್ಲೆಲ್ಲ ಯಾವ ರಾಜ್ಯದಲ್ಲೂ ಈ ರೀತಿ ಆಗಿಲ್ಲ. ಆದರೂ ವಿರೋಧ ಪಕ್ಷದವ್ರಿಗೆ ಪಾಪ ಅವ್ರಿಗೆ ಹೊಟ್ಟೆಯವ್ರು ಯಾವತ್ತೂ ಬರೀ ಭಾವನೆಗಳಲ್ಲಿ ರಾಜಕೀಯ ಮಾಡೋದು. ನಾವು ಬದುಕಿನಲ್ಲಿ ರಾಜಕೀಯ, ಬದುಕಿಗೆ ಸಹಾಯ ಮಾಡ್ತೀವಿ. ಆ ದೃಷ್ಟಿಯಲ್ಲಿ ಇವತ್ತು ನಾವು ಇಷ್ಟು ಕಾರ್ಯ ಮಾಡೋದಲ್ಲದೆ ಮಹಿಳೆಯರಲ್ಲಿ ಬರೀ ಬಾಯಲ್ಲಿ ಸಬಲೀಕರಣ ಅಲ್ಲ, ಈ ಸಾಧನೆಗಳೇನಾಗಿದೆ ಅಂದರೆ ಎಷ್ಟೋ ಜನ ಬಳೆ ಅಂಗಡಿ ಇಟ್ಟಿದ್ದಾರೆ, ಬೋರ್ವೆಲ್ ತೆಗೆಸಿದ್ದಾರೆ, ಇದ್ರ ಮಿಷಿನ್ನು ಹೊಲಿಗೆ ಮಿಷಿನ್ ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದಾರೆ, ಹಪ್ಪಳಗಳು ತಯಾರು ಮಾಡಿ ಮಾರ್ತಾಯಿದ್ದಾರೆ. ಅಂದರೆ ಇದರಿಂದ ಯಶೋಗಾಥೆಗಳು ಬೇಕಾದಷ್ಟು ಬಂದಿವೆ. ಇವೆಲ್ಲವೂ ಕೂಡ ಭಾರತದ ಆರ್ಥಿಕತೆಯಲ್ಲಿ ಇವತ್ತು ತಲೆ ಆದಾಯದಲ್ಲಿ ಇಡೀ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ದಿವಾಳಿ ಆಗಲಿಲ್ಲ ಯಾಕೆಂದರೆ ಹಣ ರೊಟೇಷನ್ ಆದರೆ ಟ್ಯಾಕ್ಸ್ ಬರುತ್ತೆ ತಿರ್ಗಾ. ಅದರಿಂದ ನಾವು ಸಮೃದ್ಧಿಯಾಗಿದ್ದೇವೆ ಕರ್ನಾಟಕ. ಜೊತೆಗೆ GSTಯಲ್ಲಿ ಭಾರತದಲ್ಲೇ 2ನೇ ಸ್ಥಾನದಲ್ಲಿದ್ದೇವೆ. ಏನಪ್ಪ ಅಂತ ಹೇಳಿದ್ರೆ ನಮಗೆ ಕಂಡು ಬಂದಿದ್ದು ಇಲ್ಲೇ ನೋಡಿದಾಗ ಈ ಸಾವು ನಮ್ಮ ಕೈಲಿಲ್ಲ. ಗೃಹಲಕ್ಷ್ಮಿ ತಗೊಳ್ತಾ ಇದ್ದಂಥವ್ರು ನೇರವಾಗಿ ಬಂದು ಸೈನಾಗಿ ತಗೋತಾ ಇರಲಿಲ್ಲ, ಬ್ಯಾಂಕ್ಗೆ ಹೋಗ್ತಾಯಿತ್ತು. ಆ ಸಮಯದಲ್ಲಿ ತೀರ್ಕೊಂಡಂಥವ್ರು ಭಾಳ ಜನ ಅವ್ರ ದುಡ್ಡು ಅವ್ರ ಅಕೌಂಟ್ಗೆ ಹೋಗ್ಬಿಟ್ಟಿದೆ. ಅದು 79 ಕೋಟಿ ಹಣ ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಆಗಿದೆ, ಸೇರ್ತಾಯಿತ್ತು ಬಂದು ನೋಡಿದಾಗ. ಈಗ 114 ಕೋಟಿ ಹಣ ಹೀಗೆ ಸಂದಾಯ ಆಗಿದೆ. ಅದನ್ನು ವಾಪಸ್ ತರೋದಕ್ಕೂ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮಗೆ ಗಮನಕ್ಕೆ ಬಂದ ಮೇಲೆ ಕಳೆದ 24ನೇ ಇಸ್ವಿ ಸೆಪ್ಟೆಂಬರಲ್ಲೇ 8ನೇ ತಾರೀಕು ಇದನ್ನು ಕಂಡುಹಿಡಿದೀವಿ. ಇಲ್ಲಿವರೆಗೂ ಯಾಕೆಂದರೆ ಬ್ಯಾಂಕ್ಗಳಲ್ಲಿ ಬ್ರ್ಯಾಂಚ್ನವರು ನಮಗೆ ಸಹಕಾರ ಕೊಡ್ತಾಯಿಲ್ಲ, ಹೆಡ್ ಆಫೀಸಿಗೆ ಬರಬೇಕು ಇವೆಲ್ಲ ಹೇಳ್ತಾಯಿದ್ರು. ಈಗಾಗಲೇ 14 ಕೋಟಿ ರೂಪಾಯಿಗಳನ್ನು ವಾಪಸ್ಸು ಪಡೆದಿದ್ದೇವೆ. ಇನ್ನೂ ಕೂಡ ಎಲ್ಲ ಆ 100 ಕೋಟಿನೂ ವಾಪಸ್ ತರೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಆಗುತ್ತೆ. ಆದರೆ ಹೆಡ್ ಆಫೀಸ್ಗಳು ಉದಾಹರಣೆಗೆ ಮಹಾರಾಷ್ಟ್ರ ಬ್ರ್ಯಾಂಚ್ ಇದೆ, ಇಲ್ಲಿ ಮಹಾರಾಷ್ಟ್ರ ಹೆಡ್ ಆಫೀಸ್ಗೆ ಹೋಗಬೇಕು. ತಮಿಳ್ನಾಡಿನವ್ರ ಬ್ರ್ಯಾಂಚ್ ಇದೆ, ಕೇರಳದವ್ರ ಬ್ರ್ಯಾಂಚ್ ಇದೆ. ಇಲ್ಲೊಂದು ಸ್ವಲ್ಪ ಜನ ಈ ಇದು ಬೇರೆ ಬೇರೆ ಬ್ಯಾಂಕ್ಗಳವರೆಲ್ಲ ನಮಗೆ ಸಹಕಾರ ಕೊಡಬೇಕು, ತಗೊಳ್ತಾ ಇದ್ದೀವಿ. ಆದರೆ ಆತಂಕ ಪಡೋದು ಬೇಕಾಗಿಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಕೊನೆಗೆ ಹೇಳೋದಿಷ್ಟೇ, ಯಾವ ಫಲಾನುಭವಿನೂ ದುಡ್ಡು ಬರಲ್ಲ ಅಂತಕ್ಕಂಥ ಯೋಚನೆ ಬೇಕಾಗಿಲ್ಲ. ನಾವು ನಿಲ್ಲಿಸೋದಿಲ್ಲ. ಪರಿಷ್ಕರಣೆ ಅಂತ ಹೇಳಿದ್ರೆ
ಈಗ ಇದ್ರ ಸೆಟ್ರೇಟ್ ಮಾಡಬೇಕಲ್ಲ. ಯಾವುದೇ ಹೊಸ ಕಾರ್ಯಕ್ರಮ ಮಾಡಿದಾಗ ನ್ಯೂನತೆ ಆದಾಗ ಸರಿಪಡಿಸೋದು ನಮ್ಮ ಗ್ಯಾರಂಟಿ ಕಮಿಟಿಯ ಪ್ರಾಧಿಕಾರದ ಆದ್ಯ ಕರ್ತವ್ಯ. ಆ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಇವತ್ತು ಈಗಾಗಲೇ 3-4 ಮೀಟಿಂಗ್ಸ್ ಚೀಫ್ ಸೆಕ್ರೆಟರಿ ಜೊತೆ ಮಾಡಿದ್ದೇವೆ, ಮತ್ತೆ ಮಾಡ್ತೀವಿ. ಅದನ್ನು ಸರಿಪಡಿಸೋದಕ್ಕೆ ನಿಲ್ಲಿಸಲ್ಲ. ಸರಿಪಡಿಸೋದು ಕೆಲಸ ನಾವು ಮಾಡ್ತಾಯಿರ್ತೀವಿ. ಬಟ್ ದುಡ್ಡಂತೂ ನಾವು ಕೊಡ್ತೀವಿ. ಯಾವತ್ತೂ ಗೃಹಲಕ್ಷ್ಮಿನೂ ನಿಲ್ಲಲ್ಲ, ಯಾವುದೇ 5 ಕಾರ್ಯಕ್ರಮವೂ ನಿಲ್ಲಲ್ಲ.